ಇದೊಂದು ವಿಷಯ ಹೇಳೋದು ಮರ್ತೋಯ್ತು ನೋಡಿಪ್ಪ. ಮೊನ್ನೆ ಯಾರೋ ಒಬ್ಬರು, ನೀವೇನು 5 ಕಲ್ಲಿಟ್ಕೊಂಡು ಅಚ್ಚಂಗಾಯಿ ಆಡ್ಕೊಂಡು ಕೂತಿದ್ದೀರಾ ಮಕ್ಕಳ ಜೊತೆ ಅಂತ ಕೇಳಿದ್ರು. ನನಗೆ ಮಕ್ಕಳ ಕತೆ ಹೇಳೋದು ಗೊತ್ತು, ಮಕ್ಕಳ ಜೊತೆ ಅಚ್ಚಂಗಾಯಿ ಆಡೋದು ಗೊತ್ತು, ಆಮೇಲೆ ಕ್ರಿಕೆಟ್ ಆಡೋದು ಗೊತ್ತು, ಗೋಲಿ ಆಟ ಆಡೋದು ಗೊತ್ತು, ಗಾಳಿಪಟ ಹಾರಿಸೋದು ಗೊತ್ತು. ಆಯಿತಾ, ನನ್ನ ಫ್ರೆಂಡ್ಸ್ ಅವರೆಲ್ಲ ವಾಲಿಬಾಲ್ ಆಡ್ತಿರ್ತಾರೆ, ಅದನ್ನೂ ಆಡೋದು ಗೊತ್ತು. ಅಂದರೆ ಎಲ್ಲ ಗೊತ್ತು ಅಂತಲ್ಲ, ಎಲ್ಲ ಕಲ್ತ್ಕೊತಿದ್ದೀನಿ ಅಂತ. ಆ ಮಧ್ಯದಲ್ಲಿ ಮನೆಯಲ್ಲಿ ಕೂತಾಗ ಸ್ವಲ್ಪ ಹೊತ್ತು ಪಗಡೆ ಆಟ ಆಡ್ತೀವಿ, ಅದು ಗೊತ್ತು. ಆಮೇಲೆ ಚೌಕಾಬಾರ ಆಡೋದು ಗೊತ್ತು. ಈಗ ಹಲವಾರು ಆಟಗಳಿದ್ದಾವೆ. ಈ ಪ್ರಶ್ನೆ ಯಾಕೆ ಈ ಉದ್ಭವ ಆಯಿತು ಅಂತಂದರೆ, ಮೊನ್ನೆ ಯಾರೋ ಹೀಗೆ ಕೇಳಿದ್ರು, ಅಯ್ಯೋ ನೀವೇನ್ರಿ ನೀವು 5 ಕಲ್ಲಿಟ್ಕೊಂಡು ಅಚ್ಚಂಗಾಯಿ ಆಡ್ಕೊಂಡು ಕೂತಿದ್ದೀರಾ ಅಂತ. ಆಡ್ಬೇಕ್ರಿ, ಅಚ್ಚಂಗಾಯಿ ಆಟ ಆಡಬೇಕು. ಅದ್ರ ಜೊತೆಗೆ ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಆ ಮಧ್ಯದಲ್ಲಿ ದಾಯಗಟ್ಟ, ಚೌಕಾಬಾರ ಇಂಥವೆಲ್ಲ ಆಡ್ತಾ ಇರಬೇಕು. ಲೆಕ್ಕ ತಪ್ಪಿದಾಗ ಲೆಕ್ಕ ಸರಿ ಮಾಡೋದಕ್ಕೋಸ್ಕರ ಆಟ ಆಡಬೇಕು. ದೇಹದಲ್ಲಿ ಆರೋಗ್ಯ ಕೆಟ್ಟಾಗ ಅದು ಆರೋಗ್ಯವನ್ನು ತಂದುಕೊಳ್ಳೋದಕ್ಕೋಸ್ಕರ ಕ್ರಿಕೆಟು. ಮೊನ್ನೆ ಬಿದ್ದೆ, ಜೋರಾಗಿ ಬಿದ್ದೆ, ಬೀಳಬೇಕು, ಆ ಮೈ ಮತ್ತೆ ಅದು ಸೆಟ್ ಆಗ್ಬೇಕಲ್ಲ, ಬಿದ್ದಿದ್ದು ಮತ್ತೆ ಸರಿ ಹೋಗ್ಬೇಕಲ್ಲ. ಹೇಳೋದು, ಬೀಳೋದು, ಆಡೋದು, ಆಡದೇ ಇರೋದು, ಇದೆಲ್ಲ ಕೂಡ ಇರಬೇಕು. ಎಲ್ಲ ಟೈಮ್ ಆಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಇಷ್ಟಕ್ಕೂ ಏನು ಹೇಳಕ್ಕೆ ಬಂತೆ ಅಂತಂದರೆ, ನಾನು ಆಟ ಆಡ್ತೀನಿ ಅಂತ ಹೇಳೋದಕ್ಕೋಸ್ಕರ, ಆ ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಇದೆಲ್ಲ ಯಾವಾಗೋ ಕೇಳ್ತಾರೆ, ನಾನು ಅದಕ್ಕೆ ಉತ್ತರಗಳು ಕೊಡೋದಕ್ಕೆ ಆಗೋದಿಲ್ವಲ್ಲ. ಆ ಕೇಳಿದ ಟೈಮಲ್ಲಿ ಉತ್ತರ ಹೇಳಲಿಲ್ಲ ಅಂದರೆ ಅವ್ರು ಇನ್ನೇನೋ ಅರ್ಥ ಮಾಡ್ಕೊಳ್ತಾರೆ. ಗೊತ್ತಿರೋ ಅಷ್ಟು ಉತ್ತರಗಳು ಇದರಲ್ಲಿ ಇಟ್ಬಿಟ್ಟೆ ಅಂತಂದರೆ ಅವ್ರಿಗೂ ಅರ್ಥ ಆಗುತ್ತೆ ಅಂತ ಅಷ್ಟೇ. ಥ್ಯಾಂಕ್ಸ್ ಅಪ್ಪ ಎಲ್ರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ISDA ಈ ಸಕಾರಕ್ಕೆ ಟಾವತ್ತು ಇಷ್ಟ. ಫಣೀಂದ್ರ. ಧನ್ಯವಾದಗಳು ಎಲ್ರಿಗೂ ಕೂಡ. ಥ್ಯಾಂಕ್ಸ್.